ಸುಮಾರು ಸಾಧನೆಗಳನ್ನು ಮಾಡಿದ ಕನ್ನಡ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಂಘಟನೆಯ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಕ್ರೀಡಾ ಕಾರ್ಯದರ್ಶಿಯಾಗಿರ್ತಾರೆ ಅಂತ ಹೇಳಿ ಪಾಂಡ್ಜಿ ನಿಮ್ಮನ್ನು ವೇದಿಕೆ ಮೇಲೆ ಕರೆದು ನಿಮಗೆ ತುಂಬ ಖುಷಿ ಆಗ್ತದೆ ಸರ್. ದಯವಿಟ್ಟು ಬರಬೇಕು. ಹಾಗೆ ಇವರು ವೆಜಿಟೇರಿಯನ್ ಬಾಡಿ ಬಿಲ್ಡರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇವರು 1994ರಲ್ಲಿ ಬ್ಯಾಂಗ್ಳೂರು ಮಿಸ್ಟರ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಪಡೆದಿರ್ತಾರೆ. ಹಾಗೆ ಉದಯ 1994 ಬೆಂಗಳೂರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀಮತಿ ಪದ್ಮಾ ಪ್ರಕಾಶ್ ಅವರು ಹಾಗೂ ಪ್ರೇಮಾ ಮೇಡಮ್ ಅವರು ನಡೆಸ್ಕೊಳ್ಬೇಕು. ಮೇಡಮ್ ಅದು ಆರ್ಡರ್ ಮಾಡೋದಲ್ಲಿ ಮುಂದೆ ಹಾಕ್ತಾರೆ, ಅವರು ಹೇಳ್ತಾರೆ. ಹಾಗೆ ಇವರು ದುನಿಯಾ ವಿಜಯ್ ಅವರ ಗುರುಗಳು ಆಗಿರ್ತಾರೆ. ಬಾಡಿ ಬಿಲ್ಡರ್ ಅಂತ ಹೇಳಿ ಕರ್ನಾಟಕ ಉದಯ ಹಾಗೂ ಕರ್ನಾಟಕ ಕಿಶೋರ, ಭಾರತ ಕಿಶೋರ, ಕರ್ನಾಟಕ ಮಿಸ್ಟರ್ ಕರ್ನಾಟಕ 96 ಇವರು ಬೆಳ್ಳಿ ಪದಕವನ್ನು ನಮ್ಮ ಕರ್ನಾಟಕಕ್ಕೆ ತಂದುಕೊಂಡಿರ್ತಾರೆ. ಬಹಳ ಖುಷಿ ಆಗ್ತಾ ಇದೆ. ಮಿಸ್ಟರ್ ಇಂಡಿಯಾ 1998ರಲ್ಲಿ ಮಿಸ್ಟರ್ ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಅವರು ಅಮೃತಸರಲ್ಲಿ ನಡೆತಕ್ಕಂತಹ ಒಂದು ಇದರಲ್ಲಿ ಪಂದ್ಯಾವಳಿಯಲ್ಲಿ ಸಿಲ್ವರ್ ಮೆಡಲ್ ಪಡೆದಿರ್ತಾರೆ. ಹಾಗೆ ಸ್ಟೇಟ್ ಅವಾರ್ಡ್ ಸುಮಾರು 150 ಸ್ಟೇಟ್ ಅವಾರ್ಡನ್ನು ಪಡೆದಿರ್ತಾರೆ. ರಾಷ್ಟ್ರೀಯ ತೀರ್ಪುಗಾರರು, ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಕಮಿಟಿ ಇಂಡಿಯಾ ಸಂಚಾಲಕರು, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾನ ರಾಜ್ಯ ಸಂಚಾಲಕರು, ಕರ್ನಾಟಕ ಪೌರರಕ್ಷಣಾ ವಾರ್ಡನ್ ಆಗಿ ಕನ್ನಡ ಶಾಶ್ವತ ಸಾಮ್ರಾಜ್ಯ ಮಾಡ್ತಾ ಇರ್ಬೋದು ಇಲ್ಲ ನೀವೇ. ಹಾಗೆ ಕನ್ನಡ ಪಕ್ಷದ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿರ್ತಾರೆ. ಶುರು ಮಾಡ್ಕೊಳ್ಳಿ. ಹಾಗೆ ನಮ್ಮ ರಾಷ್ಟ್ರಮಟ್ಟದ ಭಾರತ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ದಯವಿಟ್ಟು ನಿಮ್ಮ ಚಪ್ಪಾಳೆಗಳ ಮೂಲಕ ಅವ್ರನ್ನ ಉಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಸಾಧನೆ ನಿಜವಾಗಲೂ ಪರಿಗಣಿಸಿ ನೈಜೀರಿಯಾ ಯೂನಿವರ್ಸಿಟಿ ಅವರು ನಿಮಗೆ ಒಂದು ಡಾಕ್ಟರೇಟ್ ಪದವಿ, ಆನರರಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ. ಇವತ್ತಿನಿಂದ ನೀವು ಡಾಕ್ಟರ್ ಪ್ರಕಾಶ್ ಭಾರದ್ವಾಜ್ ಅಂತ ಅನೌನ್ಸ್ ಮಾಡೋದಕ್ಕೆ ನನಗೆ ಬಹಳ ಖುಷಿ ಇದೆ. ಸರ್, ಇದು ನಾನು ಕೊಡ್ತಾ ಇರೋದಲ್ಲ, ಇದು ನಿಮಗೆ ನೈಜೀರಿಯಾ ಓಪನ್ ಮಾಡ್ಬೋದು. ಅವ್ರ ಕೈಲಿ ಓಪನ್ ಮಾಡಿಸಿ ಸರ್, ನಿಮ್ಮ ಕೈಯಿಂದಲೇ ಓಪನ್ ಮಾಡಿ ಸರ್. ಚಪ್ಪಾಳೆಗಳ ಮೂಲಕ ಅವ್ರನ್ನ ಅಭಿನಂದಿಸಬೇಕು ಅಂತ ಹೇಳ್ಕೊತಾ ಇದ್ದೀವಿ. ಇದು ಭಾರತದ 4ನೇವರು 5ನೇವರು ಈ ಒಂದು ಅಕಾಡೆಮಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾ ಇರೋದು. ಸರ್, ಧನ್ಯವಾದಗಳು. ಶುಭವಾಗಲಿ, ಜಯವಾಗಲಿ ಸರ್. ಬನ್ನಿ ಗೀತಾ ಮೇಡಮ್. ಸಿಂಗಲ್ ಮುಂದೆ ಅಲ್ಲ, ನಿಮ್ದು ಸ್ಕ್ರೀನ್ ಅಲ್ಲೇ ಹಾಗೆ ನಮ್ಮ ಹಾಗೆ ನೀವು ಡಾಕ್ಟರೇಟ್ ಪದವಿ ತಗೊಂಡ ನಂತರ ಮತ್ತೆ ನನಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಕಾಶ್ ಭಾರದ್ವಾಜ್ ಅವರೇ, ನಮ್ಮ ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ನೀವು ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ ತಾನೇ ಆಗಮಿಸಿದಂತಹ ರಮ್ಯಾ ಶೆಟ್ಟಿ ಅವರಿಗೆ, ಕೃಷ್ಣಪ್ಪ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಮತಿ ಡಾಕ್ಟರ್ ಪ್ರೇಮಾ ಮೇಡಮ್ ಅವರು ಮಾಡಿದಂತಹ ಸಾಧನೆ. ಸರ್, ಅವ್ರದ್ದು ಡಿಸ್ಪ್ಲೇ ಮಾಡ್ಬೋದಲ್ಲ ಮೇಡಮ್ದು? ಮೇಡಮ್ದು ಡಿಸ್ಪ್ಲೇ ಮಾಡ್ತೀರಾ? ಗೀತಾ ಮೇಡಮ್
ಅಸಾಮಾನ್ಯ ಹೆಣ್ಣು ಅಂತಲೇ ಹೇಳಬೇಕು. ಹಾಗೂ ಯಾರಿಗೂ ಹೆದರದೇ ಇರುವಂತಹ ತುಂಬ ಆತ್ಮೀಯರು ಪ್ರೀತಿಯಿಂದ ಎಲ್ಲರನ್ನೂ ಬರಮಾಡಿಕೊಂಡು ಎಲ್ಲ ಕಾರ್ಯವನ್ನು ಯಾರೂ ಇಲ್ಲಿ ಯಾರು ಇಲ್ಲದೆ ಹೋಗಲಿ ಅವರೇ ನಿರ್ವಹಿಸ್ತಾ ಇರ್ತಾರೆ. ಅದೊಂದು ದೊಡ್ಡ ವಿಚಾರ. ರಮ್ಯಾ ಶೆಟ್ಟಿ ಮೇಡಮ್ಗೆ ಕೃಷ್ಣಪ್ಪ ಸರ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇದು ರಮ್ಯಾ ಶೆಟ್ಟಿ ಅವರ ಕಾರ್ಯಕ್ರಮನೇ. ನೀವು ಮೇಲ್ಗಡೆ ಬರ್ಬೋದು ಮೇಡಮ್. ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ನೀವು ಕೋಆರ್ಡಿನೇಟರ್ ಆಗಿರ್ತೀರಾ, ಅಬ್ಸರ್ವರ್ ಆಗಿರ್ತೀರಾ. ದಯವಿಟ್ಟು ವೇದಿಕೆ ಮೇಲೆ ಶ್ರೀಮತಿ ಡಾಕ್ಟರ್ ಪ್ರೇಮಾ ಮೇಡಮ್ ಅವರು ನನ್ನ ಸಹೋದರಿಗಿಂತ ಜಾಸ್ತಿ. ಅವರು ಮಾಡಿದಂತಹ ಸೇವೆಗೆ ಸಹಾರಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನವರು ನ್ಯಾಷನಲ್ ಹ್ಯುಮ್ಯಾನಿಟಿ ಅಂತ ಒಂದು ವಿಶೇಷವಾದ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಡಾಕ್ಟರ್ ಡಿ.ಕೆ. ಪ್ರಕಾಶ್ ಭಾರದ್ವಾಜ್ ಅವರು ಹಾಗೂ ರಮ್ಯಾ ಶೆಟ್ಟಿ ಮೇಡಮ್, ಶ್ರೀಮತಿ ಪದ್ಮಾ ಪ್ರಕಾಶ್ ಅವರು ಭಾಗಿಯಾಗಬೇಕು. ಪೀಠ ಇದೆ ನೋಡಿ, ಚಪ್ಪಾಳೆ ಬಂದರೆ ತೊಂದರೆ ಇಲ್ಲ. ಯಾಕೆಂದರೆ ಗೀತಾ ಮೇಡಮ್ ಅವರು ಸ್ವಲ್ಪ ಹೊರಗಡೆ ಕೂತ್ಕೊಂಡ್ಬಿಡಿ ಮೇಡಮ್, ಅಲ್ಲಿ ಕೂತ್ಕೋಬೇಡಿ, ಬನ್ನಿ ವೇದಿಕೆ ಮೇಲೆ ಬನ್ನಿ. ಮಹಿಳಾ ಕಾರ್ಯದಲ್ಲಿ ಮಹಿಳಾ ಅಧ್ಯಕ್ಷರಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಮುಖ್ಯಸ್ಥರಾಗಿ ವೇದಿಕೆ ಮೇಲೆ ಬರಬೇಕು. ಇದು ನಿಮ್ಮ ಕಾರ್ಯಕ್ರಮ. ಗೀತಾಧಾರಿ ಮಾತ್ರನೇ ನಮ್ಮ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ. ಖುಷಿಯಾಗಿ ಆಚರಣೆ ಮಾಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಸರಾಂತ ಚಲನಚಿತ್ರ ನಿರ್ಮಾಪಕರು ಗಂಡುಗಳಿಗೆ ಮಂಜು ಸಾರ್ ಅವರು ಬರ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಒಂದು ಸಮಾರಂಭದಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಸಂಸ್ಥೆಯ ವತಿಯಿಂದ ಹೊಸ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಕೆ.ಎಸ್. ಉಮಾ ಜಯಕುಮಾರ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಎಲ್ಲ ನಗಂತಾನೆ ಅವರಿಗೆ ಆರ್ಡರ್ ಮಾಡ್ಬೋದು. ನಗದಿಗೆ GST ಏನು ಕಟ್ಟಬೇಕಾಗಿಲ್ಲ. ದಯವಿಟ್ಟು ನಗಂತ ಎಲ್ಲ ಮಾಡಿ. ಧನ್ಯವಾದಗಳು ಮೇಡಮ್, ನಿಮಗೆ ಒಳ್ಳೆಯದಾಗಲಿ. ಹಾಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಪಡಿತಾ ಇದ್ದಾರೆ. ಸರಸ್ವತಿ ಮೇಡಮ್ ಅವರು. ಇದಾದ ನಂತರ ಶ್ರೀಮತಿ ಪದ್ಮಾ ಪ್ರಕಾಶ್ ಅವರಿಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಬಹಳ ಬಹಳ